ಗರುಡ ಮತ್ತು ಅರುಣ ಸಹೋದರರು, ಕಶ್ಯಪ ಮತ್ತು ವಿನತರ ಮಕ್ಕಳು. ಆದರೆ ಅರುಣನ ಬಗ್ಗೆ ಹೇಳಬೇಕು ಅಂದರೆ, ಸೂರ್ಯನ ರಥದ ಸಾರಥಿ, ಅರುಣನಿಗೆ ದೇಹದ ಕೆಳಭಾಗ ಇರಲಿಲ್ಲ ಅಂತಾರೆ. ವಾಸ್ ಇಟ್ ಪ್ರಿಮೆಚೂರ್ ಬರ್ತ್? ಪ್ರಿಮೆಚೂರ್ ಬರ್ತ್ ಕೂಡ, ಯಾಕೆಂತಂದ್ರೆ ಕಥೆಯ ಪ್ರಕಾರ ಏನು ಅಂತಂದ್ರೆ ಪ್ರಿಮೆಚೂರ್ ಬರ್ತ್ ಅಂತಾನೆ ಅದನ್ನ ಬಿಂಬಿಸಲಾಗಿದೆ. ಆತ ಅವನು ಅಂದ್ರೆ ಕಥೆಯ ಪ್ರಕಾರ ಮೊಟ್ಟೆಯಿಂದ ಹೊರಗಡೆ ಬರುವುದಕ್ಕೆ ಮುಂಚೆನೆ ಅವನ ತಾಯಿ ಅದನ್ನ ಒಡೆದು ಅವನನ್ನ ಹೊರಗಡೆ ತರ್ತಾಳೆ ಅಂತ ಹೇಳಿ. ಬಟ್ ಈಗಿನ ಕಾಲದಲ್ಲಿ ನಾವು ನೋಡಬೇಕು ಅದಕ್ಕೆ ಸಂಬಂಧವಾಗಿ ಅಂತಂದ್ರೆ ಎಷ್ಟೋ ಮಕ್ಕಳು ವಿಕಲಾಂಗರಾಗಿ ಹುಟ್ಟುತ್ತಾರೆ. ಕೆಲವೊಂದು ಸಲ ಗರ್ಭಿಣಿಯಾಗಿರ್ತಕ್ಕಂಥ ತಾಯಿ ಗೊತ್ತಿಲ್ಲದೆ ಯಾವ್ದಾದ್ರು ಒಂದು ಔಷಧಿ ತಗೊಂಡ್ರಾಗ್ಲಿ ಅಥವಾ ಬೇರೆ ಯಾವುದೋ ಒಂದು ತಿನ್ನಬಾರದಂತಹ ಯಾವ್ದಾದ್ರು ಒಂದು ಪದಾರ್ಥ ಆಗಲಿ ಅಥವಾ ರೇಡಿಯೇಷನ್ಗೆ ಎಕ್ಸ್ಪೋಜರ್ ಆಗಿರಲಿ, ಅಥವಾ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಮ್ಮ ದೇಶದ ಹಲವಾರು ಭಾಗಗಳಲ್ಲಿ ಫ್ಲೂರೈಡ್ ಪಾಯ್ಸನಿಂಗ್ ಆಗುತ್ತೆ. ನೀರಿನಲ್ಲಿ ಗೊತ್ತಿಲ್ಲದೆ ಸಾಕಷ್ಟು ಅಂಶಗಳಿರುತ್ತೆ. ಜಪಾನಲ್ಲಿ ತುಂಬ ಕಾಮನ್ ಆಗಿ ನಾವು ನೋಡಿರ್ತಕ್ಕಂಥದ್ದು ಏನು ಅಂತಂದರೆ, ಇವಾಗ ಈ ನ್ಯೂಕ್ಲಿಯರ್ ವೇಸ್ಟಿಂದ ಆ ಒಂದು ಜಾಗದಲ್ಲಿ ಜಾಸ್ತಿ ರೇಡಿಯೇಷನ್ ಇರೋದ್ರಿಂದ ಅಲ್ಲಿ ಹುಟ್ಟೋ ಮಕ್ಕಳು ವಿಕಲಾಂಗರಾಗಿ ಹುಟ್ಟುತ್ತಾರೆ. ಸೊ ಆ ಥರ ಹುಟ್ಟೋ ಮಕ್ಕಳು ಕಾಲಿರೋದಿಲ್ಲ, ಕಾಲಿದ್ರೆ ಕಾಲಲ್ಲಿ ಬೆರಳಿರೋದಿಲ್ಲ, ಅಥವಾ ಮಂಡಿಯಿಂದ ಕೆಳಗಡೆ ಕಾಲು ಇರೋದಿಲ್ಲ, ಅಥವಾ ಕೈಗಳಲ್ಲಿ ಬೆರಳಿರೋದಿಲ್ಲ.